ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರಲ್ಲ, ಇದು ಬಂದು ಟಾಟಾದ ಹೊಸದಾಗಿ ಲಾಂಚ್ ಆಗಿರುವಂಥ ಕರ್ವ್ EV. ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಕಾರ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಮೊದಲದಾಗಿ ಈ ಒಂದು ಕಾರು ಒಟ್ಟು 3 ವೇರಿಯಂಟ್ ಲಾಂಚ್ ಆಗಿದೆ. ಒಂದು ಪೆಟ್ರೋಲ್, ಇನ್ನೊಂದು ಡೀಸೆಲ್, ಇನ್ನೊಂದು ಇಲ್ಲೇನು ನೋಡ್ತಾ ಇದ್ದೀರಾ ಎಲೆಕ್ಟ್ರಿಕ್ ವೇರಿಯಂಟ್. ಈ ಕಾರ್ನ ಒಂದು ಕೀ ಸ್ಪೆಸಿಫಿಕೇಶನ್ ನಾವು ಮಾತಾಡೋದಾದ್ರೆ, ಈ ಒಂದು ಕಾರ್ ಪ್ರೈಸ್ ಬಂದು 17 ಲಕ್ಷದಿಂದ ಸ್ಟಾರ್ಟ್ ಆಗ್ತಿದೆ ಎಕ್ಸ್ ಶೋರೂಮ್ ಪ್ರೈಸು. ಆ್ಯಂಡ್ ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ 500 ಕಿಲೋಮೀಟರ್ IDC ರೇಂಜ್ ಇದೆ. ಜೊತೆಗೆ ಈ ಒಂದು ಗಾಡಿಲಿರುವಂಥ ಮೋಟರ್ ಬಂದು 150 HP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ 215 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಚಾರ್ಜರ್, AC ಚಾರ್ಜರ್ ಸಪೋರ್ಟ್ ಆಗುತ್ತೆ ಆ್ಯಂಡ್ DC ಚಾರ್ಜರ್ ಎರಡೂ ಕೂಡ ಸಪೋರ್ಟ್ ಆಗುತ್ತೆ. 0 to 100 ಜಸ್ಟ್ 9 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಇನ್ನು ಈ ಒಂದು ಗಾಡಿಯ ಒಂದು ಟಾಪ್ ಸ್ಪೀಡ್ ಬಂದು 185 ಕಿಲೋಮೀಟರ್ ಗಂಟ ಹೋಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 190 ಇದೆ, 190 mm. ಇನ್ನು ಈ ಒಂದು ಗಾಡಿಯಲ್ಲಿ ಮೇನ್ ಹೈಲೈಟು ಈ ಒಂದು ಗಾಡಿಯ ಬೂಟ್ ಸ್ಪೇಸ್. ಈ ಗಾಡಿಯಲ್ಲಿ ಎಲೆಕ್ಟ್ರಿಕಲ್ ಬೂಟ್ ಓಪನರ್ ಇರುತ್ತೆ ಆ್ಯಂಡ್ 500 ಲೀಟ್ರ್ವರೆಗೂ ಬೂಟ್ ಸ್ಪೇಸ್ ಸಿಗುತ್ತೆ. ಇದಿಷ್ಟು ಬಂದು ಈ ಒಂದು ಕಾರ್ನ ಮೇನ್ ಕೀ ಫೀಚರ್ಸ್. ಇವಾಗ ಮಿಕ್ಕಿದ್ದು ನಾವು ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಗಾಡಿಯ ಡಿಸೈನ್ ಬಂದು ಕೋಪೆ ಡಿಸೈನ್. ಸೊ ನೀವು ಏನು ಲಾಂಬೋರ್ಗಿನಿ ಉರುಸ್ ನೋಡ್ತೀರಾ, ಒಂಥರ ದೇಸಿ ಉರುಸ್ ಅಂದರೆ ತಪ್ಪಾಗಲ್ಲ. ಇದೇ ಮೇನ್ ಆಗಿ ಅಟ್ರಾಕ್ಷನ್ ಫೀಚರು. ಈ ಡಿಸೈನ್ಗೋಸ್ಕರನೇ ತುಂಬ ಜನ ಈ ಒಂದು ಕಾರ್ನ ಕಾಯ್ತಾ ಇದ್ದು. ಆ್ಯಂಡ್ ಈ ಒಂದು ಕಾರಲ್ಲಿ ಫ್ರಂಟಲ್ಲಿ ಕಂಪ್ಲೀಟ್ ಒಂದು ಕಂಟಿನ್ಯೂಟಿ ಲೈಟ್ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲೇ ವೆಲ್ಕಮ್ ಆ್ಯನಿಮೇಷನ್ ಥರದ್ನ. ಸೊ ನಿಮಗೆ ಹೆಂಗೆ ಅಂದರೆ, ಗಾಡಿ ಲಾಕ್ ಮಾಡಿದ್ರೆ ಅನ್ಲಾಕ್ ಮಾಡಿದ್ರೆ 2-3 ಥರ ಒಂದು ಆ್ಯನಿಮೇಷನ್ಗಳು ಬರುತ್ತೆ ಈ ಲೈಟಲ್ಲಿ. ಅದೆಲ್ಲ ಒಂದು ಹೈಲೈಟ್ ಈ ಒಂದು ಕಾರ್ದು. ಕೀ ಬಂದು ಈ ಥರ ಇರುತ್ತೆ. ಕೀ ಅನ್ಲಾಕ್ ಮಾಡೋಣ. ಸೊ ನೋಡಿ, ಇಲ್ಲೇ ಇಂಟಿಗ್ರೇಟೆಡ್ ಇಲ್ಲಿ ಇಂಡಿಕೇಟರ್ಸ್ ಇರುತ್ತೆ ಆ್ಯಂಡ್ ಇದು ಹಂಗೆ ಕಂಟಿನ್ಯೂ ಆಗಿ ಇಲ್ಲಿ DRL ಬರುತ್ತೆ. ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಬಂದು ಚಾರ್ಜರ್ ಕಮ್ ಲೋಗೋ. ಸೊ ನಿಮಗೆ ಚಾರ್ಜಿಂಗ್ ಹಾಕಬೇಕು ಅಂದರೆ ಇದನ್ನ ಹೀಗೆ ಓಪನ್ ಆಗುತ್ತೆ ಸೈಡಿಗೆ, ಆವಾಗ ನೀವು ಗಾಡಿನ ಚಾರ್ಜ್ಗೆ ಹಾಕ್ಬೋದು. ಇನ್ನು ಈ ಒಂದು ಗಾಡೀಲಿ ಫ್ರಂಟು ಪ್ರೊಜೆಕ್ಟರ್ ಲೈಟ್ ವಿತ್ LED ಲೈಟ್ ಸಿಗುತ್ತೆ. ಸೊ ಇಲ್ಲೇ ನಿಮಗೆ ಹೈ ಬೀಮು, ಲೋ ಬೀಮು ವಿತ್ ಫಾಗ್ ಲೈಟ್ ಎಲ್ಲ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ಆಗಿರುತ್ತೆ. ಇನ್ನು ಈ ಒಂದು ಕಾರಲ್ಲಿ ಫ್ರಂಟಲ್ಲಿ ನೋಡ್ತಾ ಇರ್ಬೋದು 360 ಡಿಗ್ರಿ ಕ್ಯಾಮ್ರಾ ಸಿಗ್ತಿದೆ ಆ್ಯಂಡ್ ಇದೆಲ್ಲ ಬಂದು ಕೂಲಿಂಗ್ ಸಿಸ್ಟಮ್. ಸೊ ಡಿಫ್ರೆಂಟ್ ಆಗಿದೆ, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಫ್ರಂಟಿಂದ ಕಾರು. ಇನ್ನು ಈ ಒಂದು ಕಾರಲ್ಲಿ ನಮಗೆ ಫ್ರಂಟಲ್ಲಿ 18 ಇಂಚ್ ಅಲಾಯ್ ವೀಲ್ ಇದೆ. ಸೊ ಈ ಅಲಾಯ್ ವೀಲ್ದು ಡಿಸೈನ್ ಬಂದು ತುಂಬ ಸಕ್ಕತ್ತಾಗಿದೆ ಅಂತ ಅನ್ಬೋದು. ಸೊ ಎಲೆಕ್ಟ್ರಿಕ್ ಕಾರ್ಗೆ ಅಂತಲೇ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ, ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇನ್ನು ಇಂಡಿಕೇಟರ್ಸ್ ಎಲ್ಲ ಮಿರರ್ಗೆ ಇಂಟಿಗ್ರೇಟೆಡ್ ಆಗಿರುತ್ತೆ ಆ್ಯಸ್ ಯೂಶುವಲ್. ಜೊತೆಗೆ ಇಲ್ಲಿ ನೀವು EV ಬ್ಯಾಡ್ಜನ್ನು ನೋಡ್ತಾ ಇರ್ಬೋದು. ಇನ್ನು ಈ ಒಂದು ಕಾರಲ್ಲಿ ಹ್ಯಾಂಡಲ್ಸ್ಗಳು ಒಂದು ತುಂಬ ಸ್ಪೆಷಲ್ ಅಂತ ಅನ್ಬೋದು. ಸೊ ನಿಮಗೆ ನಾರ್ಮಲ್ ಹ್ಯಾಂಡಲ್ಸ್ ಅಲ್ಲ, ಇದು ಈ ಥರ ಪ್ರೆಸ್ ಮಾಡಿ ಈ ಥರ ಓಪನ್ ಮಾಡಬೇಕು. ಲಾಕ್ ಆಗಿದೆ, ವೆಯ್ಟ್ ಪ್ರೆಸ್ ಮಾಡಿ ಈ ಥರ ಹೋಗೋದು. ನಿಮಗೆ ಒಂದು ಸೈಡು ರಿಮೋಟ್ ಪಾಸಿಂಗ್ ಸೆನ್ಸರ್ ಸಿಗುತ್ತೆ, ಬಟ್ ಮಿಕ್ಕಿದ ಸೈಡೆಲ್ಲ ನಿಮಗೆ ನಾರ್ಮಲ್ ಈ ಥರ ಹ್ಯಾಂಡಲ್ಸ್ಗಳು ಸಿಗುತ್ತೆ. ಒಳಗಡೆ ಇಂಟೀರಿಯರ್ ಮಾತ್ರ ಸಾಕಾಗಿದೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ಎಕ್ಸ್ಟರ್ನಲ್ ಗಾಡಿದು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ಗಾಡಿಯಲ್ಲಿ ಹೇಳಿದೆ ಈ ಸೈಡ್ ನಮಗೆ ಪಾಸಿಂಗ್ ಸೆನ್ಸರ್ ಸಿಗುತ್ತೆ, ನಮ್ಮ ಮಿಕ್ಕಿದ ಕಡೆ ಏನು ನಮಗೆ ಪಾಸಿಂಗ್ ಸೆನ್ಸರ್ ಸಿಗಲ್ಲ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಸ್ಕರ್ಟ್ ಡಿಸೈನ್ ಏನಿದೆ ಪಿಯಾನೋ ಬ್ಲ್ಯಾಕಲ್ಲಿ ಮಾಡಿದ್ದಾರೆ. ಸೊ ನಾರ್ಮಲಾಗಿ ಈ ಸ್ಕರ್ಟಿಂಗ್ಸ್ ಎಲ್ಲ ನಾವು ರಫ್ ಫಿನಿಶ್ ಅಥವಾ ನಾರ್ಮಲಾಗಿ ಮ್ಯಾಟ್ ಫಿನಿಷಲ್ಲಿ ನಾವು ನೋಡ್ತೀವಿ, ಬಟ್ ಇದರಲ್ಲಿ ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ತುಂಬ ಹೈಲೈಟಿವ್ ಆಗಿದೆ. ಬಟ್ ಕೆಲವೊಂದು ಸಲ ಸ್ಕ್ರ್ಯಾಚ್ ಆಗಿಬಿಟ್ರೆ ಅನ್ನೋ ಭಯ ಜಾಸ್ತಿ ಇರುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಥರ ನಿಮಗೆ ಚಿಕ್ಕ ಗ್ಲಾಸಸ್ ಏನು ನೀವು ನೋಡೋಂಗಿಲ್ಲ, ಯಾಕೆಂದರೆ ಇದು ಕಂಪ್ಲೀಟ್ಲಿ ಕೂಪೆ ಡಿಸೈನ್. ಸೊ ಶಾರ್ಕ್ಫಿನ್ ಆ್ಯಂಟೆನಾ ಇದೆ, ಮೇಲುಗಡೆ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದೇ ಥರ ಇಲ್ಲಿ ವೈಪರ್ಸ್ ಏನು ಇರೋಲ್ಲ ರೇರಲ್ಲಿ, ಯಾಕೆಂದರೆ ಇದು ಕೂಪೆ ಡಿಸೈನ್ಸ್, ಬಟ್ ಕ್ಲಾಸಿ ಆಗಿದೆ. ಇನ್ನು ಈ ಒಂದು ರೇರ್ ಡಿಸೈನ್ ನಾವು ನೋಡಿದ್ರೆ ಗಾಡಿ ನೋಡೋದಕ್ಕೆ ಲುಕ್ಕು ಮಸ್ತಾಗಿದೆ ಅಂತ ಅನ್ಬೋದು. ಹಿಂದುಗಡೆಯಿಂದ ಲಾಂಬೋರ್ಗಿನಿ ಏನು ಉರುಸ್ ಅಂತೀವಿ ಆ ಕಾರ್ನೇ ನೋಡೋ ಥರ ಫೀಲ್ ಕೊಡುತ್ತೆ. ಅದೇ ಕಾರಣ ಅಂತ ಅನ್ಬೋದು ಈ ಕಾರ್ ಇದು. ಜೊತೆಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾನ ಮೌಂಟ್ ಮಾಡಿದ್ದಾರೆ
ಲೋಗೋ ಕೂಡ ಅಷ್ಟೇ ನೀಟಾಗಿ ಹೈಲೈಟಿವ್ ಆಗಿ ಕಾಣಿಸುತ್ತೆ ಮತ್ತು ಕರ್ವ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಹಿಂದ್ಗಡೆ 2 ಪಾರ್ಕಿಂಗ್ ಸೆನ್ಸರ್ಸು ಜೊತೆಗೆ ಕ್ಯಾಮ್ರಾನ ನೋಡ್ಬೋದು. ಬೂಟ್ ಓಪನ್ ಮಾಡೋಕ್ಕೆ ನಮಗೆ ಒಟ್ಟು 3 ಆಪ್ಷನ್ ಕೊಡ್ತಾರೆ. ಒಂದು ನಾರ್ಮಲಾಗಿ ನಾವು ಒಳಗಡೆ ಕುಂತ್ಕೊಂಡು ಬೂಟ್ನ ಓಪನ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಕೀಯಲ್ಲಿದೆ ನೋಡಿ, ಈ ಕೀಯಲ್ಲಿ ಲಾಕು ಮತ್ತು ಲೈಟ್ ಮತ್ತು ಬೂಟ್ ಓಪನರ್ ಕೂಡ ಆಪ್ಷನ್ ಇರುತ್ತೆ. ಜೊತೆಗೆ ಜಸ್ಟ್ ಕಾಲಲ್ಲಿ ಹಿಂಗೆ ಗೆಸ್ಚರ್ ಮಾಡಿದ್ರೆ ಬೂಟ್ ಓಪನ್ ಆಗುತ್ತೆ. ಜೊತೆಗೆ ಇದು ಕೂಡ ಅಷ್ಟೇ, ಇಲ್ಲೂ ಕಂಟಿನ್ಯೂಟಿ LED ಲೈಟ್ನ ನಾವು ನೋಡ್ಬೋದು. ನಾವು ಗಾಡಿ ಅನ್ಲಾಕ್ ಮಾಡಿದಾಗ ಫ್ರಂಟಲ್ಲಿ ಹೆಂಗೆ ಆ್ಯನಿಮೇಷನ್ ಬರುತ್ತೆ ಅದೇ ಥರನೇ ರೇರಲ್ಲೂ ಕೂಡ ಆ್ಯನಿಮೇಷನ್ ಬರುತ್ತೆ. ಒಂಥರ ನಮಗೆ ನೋಡೋದಕ್ಕೆ ಅಟ್ರಾಕ್ಟಿವ್ ಅನ್ಸುತ್ತೆ. ಜೊತೆಗೆ ಟೈಲ್ ಲೈಟ್ನ ಇಲ್ಲೇ ಕೊಟ್ಟಿದ್ದಾರೆ. ನೀವು ಯಾವುದೇ ಥರ ಬೇರೆ ಅಲ್ಲೆಲ್ಲೂ ನೋಡೋಂಗಿಲ್ಲ. ಟೈಲ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೇ ಇಂಟಿಗ್ರೇಟೆಡ್ ಆಗಿರುತ್ತೆ. ಬ್ರೇಕ್ ಆಗ್ತಾಗ ನಮಗೆ ರೆಡ್ ಲೈಟು ಇಲ್ಲೇ ಕಾಣಿಸೋದು. ಓವರಾಲ್ ಆಗಿ ಈ ಎಕ್ಸ್ಟರ್ನಲ್ ಡಿಸೈನ್ ಮಾತ್ರ ಮಸ್ತಾಗಿದೆ. ಲಿಟ್ರಲ್ಲಿ ತುಂಬ ಇಷ್ಟ ಆಗೋಗುತ್ತೆ ಯಾರೇ ಆದರೂ ಫಸ್ಟ್ ಟೈಮರ್ಸ್ಗಳಿಗೆ. ಯಾಕೆಂದರೆ ಮೇನಾಗಿ ಈ ಕೂಪೆ ಡಿಸೈನು ಮತ್ತು ಎಲೆಕ್ಟ್ರಿಕಲ್ ಫೀಚರ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಇನ್ನು ಇವಾಗ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗ್ಬೇಕಂದ್ರೆ ಜಸ್ಟ್ ಇಲ್ಲಿ ನಾವು ಹಿಂಗೆ ಪ್ರೆಸ್ ಮಾಡಿ ಈ ಥರ ಓಪನ್ ಮಾಡೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಕಸ್ಮಾತ್ ನಾವು ಏನಾರ ರಿಮೋಟ್ ಇಲ್ಲ ಅಥವಾ ಅಕಸ್ಮಾತ್ ರಿಮೋಟ್ ಚಾರ್ಜರ್ ಏನಾರ ಖಾಲಿ ಆಗೋಯಿತು ಅಂದರೆ ಇಲ್ಲಿ ಒಳಗಡೆ ಕೀ ಹಾಕೋಕ್ಕೆ ಕೂಡ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಎಮರ್ಜೆನ್ಸಿಲಿ. ಸೊ ವಿಂಡೋ ಬಟನ್ಸ್ ಅಂತ ಬಂದಾಗ ಇಲ್ಲಿ ಪವರ್ ಸ್ಟೇರಿಂಗ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬಟನ್ಸು, ಜೊತೆಗೆ ಮಿರರ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಬಟನ್ಸು, ಆ್ಯಂಡ್ 9 JBL ಸ್ಪೀಕರ್ಸ್ ಆ್ಯಂಡ್ ಟ್ವಿಟರ್ಸ್ನ ಕೊಟ್ಟಿದ್ದಾರೆ. ಸೊ ಪ್ರೆಟಿ ಗುಡ್ ಅಂತ ಅನ್ಬೋದು. ಇನ್ನು ಒಳಗಡೆ ಕುಂತ್ಕೊಳ್ಳೋದಾದ್ರೆ ಈ ಒಂದು ಕಾರ್ ಬಂದು ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಈ ಥರ ಕಾಣಿಸುತ್ತೆ. ಸೊ ಕೀನ ಇಲ್ಲಿಡೋಣ. ಸೊ ಇದು ಡಿಜಿಟಲ್ ಓಡೋಮೀಟರ್ ಅಂತ ಅನ್ಬೋದು. ಆ್ಯಂಡ್ ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಆ್ಯನಿಮೇಷನ್ ನೋಡಿ ಸಾಕತ್ತಾಗಿದೆ, ಪ್ರೆಟಿ ಗುಡ್ ಅಂತ ಅನ್ಬೋದು. ನೋಡೋದಕ್ಕೆ ತುಂಬ ನೀಟ್ ಆ್ಯಂಡ್ ಕೂಲಾಗಿದೆ ಅಂತ ಅನಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಇನ್ನು 277 ಕಿಲೋಮೀಟ್ರ್ ರೇಂಜ್ ಇದೆ ಅಂತ ತೋರಿಸ್ತಿದೆ. ಜೊತೆಗೆ ಈ ಒಂದು ಗಾಡೀಲಿ ಬೇಜಾನ್ ಫೀಚರ್ಸ್ಗಳನ್ನ ನಾವು ನೋಡ್ಬೋದು. ಹಿಲ್ಲೋಲ್ಡು ಮತ್ತು ಅಡಾಸ್ ಫೀಚರ್ ಇದೆ. ಸೊ ಇಲ್ಲಿ ಒಂದಷ್ಟು ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ, ಎಲ್ಲ ಕಂಪ್ಲೀಟ್ಲಿ ಟಚ್ ಸೆನ್ಸರ್ಸು. ಸೊ ಹಿಲ್ ಹೋಲ್ಡ್ ಇರ್ಬೋದು, ಬೂಟ್ ಓಪನರ್ ಇರ್ಬೋದು, ಮತ್ತು ಇಲ್ಲಿ 360 ಡಿಗ್ರಿ ಕ್ಯಾಮ್ರಾದು ಇರ್ಬೋದು, ಅಥವಾ ಇಲ್ಲಿ AC ಕಂಟ್ರೋಲರ್ ಇರ್ಬೋದು. ಕಂಪ್ಲೀಟ್ಲಿ ಟಚ್, ಯಾವುದೇ ಥರ ನಿಮಗೆ ಬಟನ್ನೇ ಇಲ್ಲ. ಮತ್ತು ಇದು ಗಾಡಿಯ ಒಂದು ಮೇನ್ ಏನು ಇದು ಗೇರ್ ಹ್ಯಾಂಡಲ್, ಒಂದು ಫ್ಲೈಟ್ ಓಡಿಸೋ ಫೀಲ್ ಕೊಡುತ್ತೆ ಇದನ್ನ ಹಿಡ್ಕೊಂಡಾಗ. ಕೂಲಾಗಿದೆ. ಸೊ ನೆಕ್ಸಾನಲ್ಲೂ ಕೂಡ ಇದನ್ನೇ ನಾವು ನೋಡ್ತಾ ಇದ್ದು. ಇಲ್ಲಿ ಒಳಗಡೆ 12 ವೋಲ್ಟ್ಸ್ ಚಾರ್ಜರ್ನ ಕೊಟ್ಟಿದ್ದಾರೆ, ಮತ್ತು USB ಪೋರ್ಟ್ ಇದೆ, ಮತ್ತು C ಪೋರ್ಟ್ ಕೂಡ ಕೊಟ್ಟಿದ್ದಾರೆ. 45 ವ್ಯಾಟ್ನ ಸಪೋರ್ಟ್ ಮಾಡುತ್ತಂತೆ. ಇನ್ನು ಇಲ್ಲಿ ನಾವು ಗಾಡಿದು ರೈಡಿಂಗ್ ಮೋಡ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಾಬ್ನ ಕೊಟ್ಟಿದ್ದಾರೆ. ಜೊತೆಗೆ ಎಲೆಕ್ಟ್ರಿಕಲ್ ಪಾರ್ಕಿಂಗ್ನ ನಾವು ನೋಡ್ಬೋದು, ಆಟೋ ಹೋಲ್ಡ್ನ ಕೂಡ ಇಲ್ಲಿ ನಾವು ನೋಡ್ಬೋದು. ಅದು ಬಿಟ್ಟರೆ ಇಲ್ಲಿ ಒಂದು ಸ್ಟೋರೇಜ್ ಕೂಡ ನಾವು ನೋಡ್ಬೋದು. ಸಿಂಪಲಾಗಿ ಸ್ಟೋರೇಜ್ ಇದೆ. ಇನ್ನು ಈ ಗಾಡಿದು ಗ್ಲೌ ಬಾಕ್ಸು ತುಂಬ ದೊಡ್ಡದಾಗೆ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಒಳಗಡೆ ಡೆಪ್ತ್ವರೆಗೂ ಇದೆ ಅಂತ. ಆರಾಮಾಗಿ ನಾವು ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ಇಲ್ಲಿ ಇಟ್ಕೋಬೋದು. ವಿತ್ AC ಕೂಡ ಇರ್ಬೋದು ಅನಿಸುತ್ತೆ. ಸೊ ವಿತ್ ಪಾರ್ಸಲ್ ಟ್ರೇನಾ, ಓಕೆ, ಟ್ರೇ ಇದೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಕಪ್ ಹೋಲ್ಡರ್ ಥರ ಇದೆ. ಸೊ ನಮಗೆ ಡ್ರೈವ್ ಮಾಡ್ಬೇಕಾದ್ರೆ ಯಾವುದೇ ಥರ ನಮಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಮತ್ತು ಗಾಡಿ ಗಲೀಜ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಕಂಪ್ಲೀಟ್ಲಿ ಕಂಪಾರ್ಟ್ಮೆಂಟ್ನ ಒಂದು ನೀಟಾಗಿ ಇದು ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಈ ಒಂದು ಕಾರಲ್ಲಿ ಪ್ಯಾನರೋಮಿಕ್ ಸನ್ರೂಫ್ ಕೂಡ ಸಿಗುತ್ತೆ. ಸೊ ತುಂಬ ದೊಡ್ಡಕ್ಕೆ ಏನಿಲ್ಲ, ಪ್ರೆಟಿ ವೆಲ್ ನಿಮಗೆ ಡೀಸೆಂಟಾಗಿ ಇದೆ. ಸೊ ಏನು ಅಷ್ಟು ಕಮ್ಮಿನೂ ಇಲ್ಲ, ಅಷ್ಟು ಜಾಸ್ತಿನೂ ಇಲ್ಲ. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದಷ್ಟು ಪ್ಯಾನಲ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೀವು ಸೀಟ್ ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ವೆಂಟಿಲೇಟೆಡ್ ಸೀಟ್ಸ್ ಅಂತ ಅನಿಸುತ್ತೆ. ಸೀಟ್ಸ್ ಬಂದು ಕಂಪ್ಲೀಟ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ ಹೇಳಿದಲ್ವಾ, ಆ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನು ಸ್ಟೇರಿಂಗಲ್ಲಿ ಏನು ಹೊಸದಂತ ಏನಿಲ್ಲ, ನಾವು ಟಾಟಾ ನೆಕ್ಸಾನಲ್ಲಿ ಏನು ನೋಡ್ತೀವಿ ಆಲ್ಮೋಸ್ಟು ಅದನ್ನೇ ನಾವು ಈ ಗಾಡಿಲೂ ನೋಡ್ಬೋದು. ಇನ್ನು ಈ ಒಂದು ಗಾಡೀಲಿ ಒಟ್ಟು 6 ಏರ್ ಬ್ಯಾಗ್ ಸಿಗುತ್ತೆ ನೋಡಿ. ಇಲ್ಲೊಂದು ಏರ್ ಬ್ಯಾಗ್ ಸೀಟಲ್ಲಿ, ಮತ್ತು ಇಲ್ಲೊಂದು ಏರ್ ಬ್ಯಾಗ್ ಇದೆಯಾ, ಅದೇ ಥರನೇ ಅಲ್ಲೂ ಕೂಡ 2. ಜೊತೆಗೆ ಇಲ್ಲಿದೆ ನೋಡಿ, ಇಲ್ಲೊಂದು ಪಿಲ್ಲರ್ ಏರ್ ಬ್ಯಾಗು, ಆ್ಯಂಡ್ ಇಲ್ಲಿ ಒಂದು ಮೇನ್ ಏರ್ ಬ್ಯಾಗು. ಸೊ ಒಟ್ಟು 6 ಏರ್ ಬ್ಯಾಗ್ಸ್ನ ನಾವು ನೋಡ್ತಾ ಇರ್ಬೋದು. ಜೊತೆಗೆ ರೇರ್ ಬಂದರೆ ರೇರ್ ಕೂಡ ಇದೇ ಥರನೇ ಹ್ಯಾಂಡಲ್ಸು.
ಹಿಂದ್ಗಡೆ ಈ ಥರ ಇದೆ. ಸೊ ಓಕೆ, ಸ್ವಲ್ಪ ಈ ಡಿಸ್ಟೆನ್ಸ್ ಏನಿದೆ ಸ್ವಲ್ಪ ಎಲ್ಲೋ ಕಮ್ಮಿ ಆಯಿತು ಅಂತ ಅನ್ಸೋದು ಬಿಟ್ಟರೆ ಕುಂತ್ಕೊಳ್ಳೋರಿಗೆ ಕಂಫರ್ಟಬಲ್ ಆಗಿ ಸೀಟ್ ಸ್ಪೇಸ್ ಇದೆ. ಸೊ ಇಬ್ಬರು ಆರಾಮಾಗಿ ಕುಂತ್ಕೋಬೋದು. ಚಿಕ್ಕದಾಗಿರೋರು 3 ಜನ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೋಬೋದು. 2 ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಐಸೋಫಿಕ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ವೆಂಟಿಲೇಟೆಡ್ ಸೀಟ್ಸ್ ಥರನೇ ಇದೆ, ಬಟ್ ನಿಮಗೆ ಫ್ರಂಟಲ್ಲಿ ಮಾತ್ರ ವೆಂಟಿಲೇಟೆಡ್ ಸೀಟ್ಸ್ ಬರೋದು. ಇನ್ನು ಇಲ್ಲೂ ಕೂಡ AC ವೆಂಟ್ಸ್ನ ಕೊಟ್ಟಿದ್ದಾರೆ. ಇವಾಗ ಮೇನ್ ನಮಗೆ ರೇರ್ ಬೂಟ್. ಸೊ ಬೂಟಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಈ ಗಾಡೀಲಿ ಬೂಟ್ ಸ್ಪೇಸು ಒಟ್ಟು 500 ಲೀಟರ್ಸ್ ಇದೆ. ಸೊ ಮ್ಯಾಸಿವ್ ಆಗಿದೆ ಅಂತ ಅನ್ಬೋದು. ಸ್ಟ್ಯಾಂಡರ್ಡ್ ಆಗಿನೇ 500 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಜೊತೆಗೆ ಇಲ್ಲಿ ಬೂಟ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಬಾಕ್ಸ್ ಇದೆ. ಸ್ಪೇರ್ ವೀಲ್ ಕೂಡ ಸಿಗುತ್ತೆ, ನೋಡ್ತಾ ಇರ್ಬೋದು. ಸೊ 18 ಇಂಚ್ ಅನಿಸುತ್ತೆ ಇದನ್ನು ಕೂಡ. ಸೊ 18 ಇಂಚ್ ಸ್ಟೀಲ್ ವೀಲ್ನ ಕೊಟ್ಟಿದ್ದಾರೆ. ಜೊತೆಗೆ ಗಾಡಿದ್ದು ಸೀಟ್ನ ನೀವು ಫೋಲ್ಡ್ ಮಾಡಿದ್ರೆ ಇನ್ನು ಸ್ಪೇಸು ಜಾಸ್ತಿ ಆಗುತ್ತೆ. ಇನ್ನು ಈ ಗಾಡೀಲಿ ಫ್ರಂಟ್ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಯಾವುದೇ ಥರ ಇಂಜಿನ್ ಏನು ನಾವು ನೋಡೋಕ್ಕಾಗಲ್ಲ, ಯಾಕಂದರೆ ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಇಲ್ಲಿ ಮೋಟರು ಮತ್ತು ಗಾಡಿ ಬ್ಯಾಟ್ರಿ ಎಲ್ಲ ಮೌಂಟ್ ಆಗಿರುತ್ತೆ. ಸೊ ಬ್ಯಾಟ್ರಿ ಬಂದು ಕಂಪ್ಲೀಟ್ಲಿ ಈ ಏನಿದೆ ಪ್ಲ್ಯಾಟ್ಫಾರ್ಮು, ಆ ಪ್ಲ್ಯಾಟ್ಫಾರ್ಮಲ್ಲಿ ಮೌಂಟ್ ಆಗಿರುತ್ತೆ. ಬಟ್ ಗಾಡಿ ಸ್ಟಾರ್ಟ್ ಆಗೋಕ್ಕೆ ಬ್ಯಾಟ್ರಿ ಬೇಕಲ್ಲ, ಅದು ಇಲ್ಲಿರುತ್ತೆ. ಜೊತೆಗೆ ಗಾಡಿದು ಮೋಟರ್ ಕೂಡ ಇಲ್ಲಿರುತ್ತೆ, ಮೋಟರು IC ಯೂನಿಟು. ಜೊತೆಗೆ ಈ ಒಂದು ಗಾಡೀಲಿ ನಮಗೆ ಇಲ್ಲೊಂದು ಬೂಟ್ ಸ್ಪೇಸ್ ಸಿಗುತ್ತೆ. ಇದು ಮೇ ಬಿ ಗಾಡಿದು ಚಾರ್ಜರ್ ಏನಿರುತ್ತೆ ಅದನ್ನ ಮೌಂಟ್ ಮಾಡ್ಕೊಳ್ಳೋಕ್ಕೆ ಒಂದು ಅರೌಂಡ್ 11 ಲೀಟರ್ ಸ್ಪೇಸ್ ಸಿಗುತ್ತೆ. ಇದನ್ನ ನಾವು ಯೂಸ್ ಮಾಡ್ಕೋಬೋದು. ಚಾರ್ಜರ್ಗೆ ಅಂತಲೇ ಸಪ್ರೇಟಾಗಿ ಅಲ್ಲಿ ನಾವು ಸ್ಪೇಸ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಎಲೆಕ್ಟ್ರಿಕ್ ವೇರಿಯಂಟಲ್ಲಿ ನಿಮಗೆ ಸಿಗೋದು. ನಾರ್ಮಲಾಗಿ ಪೆಟ್ರೋಲ್ ವೇರಿಯಂಟ್ ಅಥವಾ ಡೀಸೆಲ್ ವೇರಿಯಂಟ್ ಏನಿದೆ ಅದರಲ್ಲಿ ಈ ಥರ ಸ್ಪೇಸ್ ಎಲ್ಲ ನಿಮಗೆ ಬರಲ್ಲ. ಓವರಾಲ್ ಆಗಿ ಗಾಡಿ ಮಾತ್ರ ಲುಕ್ ವೈಸು ಫೀಚರ್ಸ್ ವೈಸು ತುಂಬ ಸಕ್ಕತ್ತಾಗಿದೆ ಅಂತ ಅನ್ಬೋದು. ಸದ್ಯಕ್ಕೆ ಈ ಒಂದು ಕಾರ್ನ ಟೆಸ್ಟ್ ಡ್ರೈವ್ ಇನ್ನೂ ಸಿಗ್ತಾ ಇಲ್ಲ. ಸದ್ಯಕ್ಕೆ ಈ ಒಂದು ಗಾಡಿ ಡಿಸ್ಪ್ಲೇ ಅಷ್ಟೇ ಬಂದಿರೋದು. ಅದರಿಂದ ನಿಮಗೆ ಈ ಗಾಡೀಲಿ ಏನೇನು ಸಿಗುತ್ತೆ, ಯಾವ್ಯಾವ ಥರ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಈ ಒಂದು ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ ಫೀಲ್, ಮತ್ತು ಪವರ್ ಆ್ಯಂಡ್ ಟಾರ್ಕ್ ಫಿಗರಲ್ಲಿ ಯಾವ ಥರ ಇದೆ ಕಂಪ್ಲೀಟಾಗಿ ಅದನ್ನ ನಾನು ಟೆಸ್ಟ್ ಡ್ರೈವ್ ವೀಡಿಯೋದಲ್ಲಿ ತಿಳಿಸ್ತೇನೆ. ಇನ್ನೂ ಜಾಸ್ತಿ ಡೀಟೇಲ್ಸ್ಗೆ ಶೋರೂಮ್ ಅಡ್ರೆಸ್ಸು, ಶೋರೂಮ್ ಅವ್ರ ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಕೊಟ್ಟಿರ್ತೀನಿ, ಕಾಲ್ ಮಾಡಿ ತಿಳ್ಕೊಬೋದು. ಆ್ಯಂಡ್ ಆಗಿ ಈ ಒಂದು ಕಾರ್ನ ಒಂದು ಬುಕ್ಕಿಂಗ್ ಕೂಡ ಇವಾಗ ಓಪನ್ ಆಗಿದೆ. ಸೊ ಬುಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಇವಾಗ ಬುಕ್ಕಿಂಗ್ ಕೂಡ ಮಾಡ್ಬೋದು. ಇದು ಇವತ್ತಿನ ನಮ್ಮದು ವಿಡಿಯೋ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ಆಗಿ ನಿಮ್ಗೆ ಏನು ಅನಿಸಿದೆ ಈ ಕಾರ್ ಬಗ್ಗೆ, ಟಾಟಾ ಕರ್ವ್ EV ಕಾರ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.